ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಬೆಳಗ್ಗೆಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಸೊ ಬೆಳಗ್ಗೆನೇ ಚಪಾತಿ ಮಾಡ್ಕೊಳಕತ್ತಿದ್ನಿ ಫ್ರೆಂಡ್ಸ್. ಯಾಕಂತಂದರೆ ಸ್ವಲ್ಪ ಲೇಟಾಗಿ ಎದ್ದೆ. ಯಾಕಂತಂದ್ರೆ ಸಾಂಬಾರು ಮತ್ತು ರೈಸ್ ಮಾಡೋದಿದ್ದಿದ್ದಿಲ್ಲ, ಹಾಗಾಗಿ ಲೇಟಾಗಿ ಎದ್ದೆ. ಆ ಥರ ವಾಯ್ಸ್ ಓವರ್ ಕೊಡೋಕೆ ಬಿಡಲ್ಲ, ಏನು ಡಿಸ್ಟರ್ಬೆನ್ಸ್ ಮಾಡತ್ತಾನ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳನ್ನ ತೊಗೊಂಡು ಯೂಟ್ಯೂಬ್ ಮಾಡೋದಂದ್ರೆ ಭಾಳ ಕಷ್ಟ ಐತಿ. ಇವಾಗ ಚಪಾತಿ ಕೂಡ ರೆಡಿ ಆಗಕತ್ತಾವು. ಸೊ ಚಪಾತಿ ರೆಡಿ ಆಗೋಣ ಇಲ್ಲಿ ಬುತ್ತಿ ಮಾಡಿ ಕೊಟ್ಟು ಕಳಿಸಿದ್ನಂದ್ರೆ ನನಗೆ ಕೆಲಸ ಅರ್ಧ ಒಂದು 100% 70% ಕೆಲಸ ಆದಂಗೆ ಬುತ್ತಿ ಹೋಯ್ತಂದ್ರೆ. ಸೊ ಹಾಗಾಗಿ ನನಗೆ ಬೆಳಗ್ಗೆ ದೊಡ್ಡ ಟೆನ್ಷನ್ ಅಂದರೆ ಬುತ್ತಿ ಮಾಡಿ ಕೊಟ್ಟು ಕಳಿಸೋದೇ ಒಂದು ಟೆನ್ಷನ್. ಸೊ ಅದು ಆಯ್ತಂದ್ರೆ 70% ಕೆಲಸ ಆದಂಗೆ. ಇನ್ನು 30% ಬೇಸಿಕ್ ಕೆಲಸ ಇರುತ್ತಲ್ಲ, ಅದನ್ನು ಕಂಪ್ಲೀಟ್ ಒಂದು ಹಾಫ್ ಆನ್ ಅವರ್ ಒಳಗೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಅವಾಗ ಇಷ್ಟು ಚಪಾತಿ ಮಾಡಿ ಕಡಕ್ಕಾದ. ಯಾಕಂದರೆ 2 ಟೈಮ್ದು ಮಾಡಿಬಿಡ್ತೀನಿ ನಮ್ಮ ಮನೆಯವ್ರು ಇದ್ದಾಗ. ಯಾಕಂದ್ರೆ ಒಂದೊಂದು ತಾತರ್ವ ಕೈ ಬಿಡ್ತಾನೆ, ಅವನಿಗೆ ಕೈ ಬಿಡಲ್ಲ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಚಿಕನ್ ಸಾಂಬಾರು ಇತ್ತು ನೈಟ್ದೆ. ಚಿಕನ್ ಸಾಂಬಾರನ್ನ ಅದನ್ನು ಕಾಯಿಸಿ ಇಟ್ಟಿದ್ದೆ. ಸ್ವಲ್ಪ ತಣ್ಣಗಾಗಬೇಕು. ಬಿಸಿದೇ ಕಟ್ಟಿದ್ದೆ ಅಂದ್ರೆ ಅದು ಏನಾಗುತ್ತಂತಂದ್ರೆ ಸ್ವಲ್ಪ ಹಳಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಆರಿದ ಬಳಿಕ ಕಟ್ಟಿದ್ರೆ ಆಯ್ತಂದು ಆರಕ್ಕಂತ ಇಟ್ಟಿದ್ನಿ. ಈ ಕಡೆ ರೈಸ್ ಕೂಡ ರೆಡಿಯಾಗಿತ್ತು. ಹಾಗೇನೆ ಹೊರಗೆ ಬಂದು ಸ್ವಲ್ಪ ಕಸ ಅದು ಗುಡಿಸ್ಕೊಂಡ್ರೆ ಆಯ್ತಂತ ಹೊರಗೆ ಬಂದೆ. ನೋಡ್ತಾ ಇರ್ಬೋದು ವ್ಯೂ. ನಮ್ಮ ಬಿಲ್ಡಿಂಗ್ ನೋಡೋಕೆ ಒಂಥರ ನನಗೆ ಖುಷಿ. ಸೊ ಹಾಗಾಗಿ ಅದನ್ನು ಕ್ಲಿಪ್ ಹಿಡಿದೆ ನಾನು. ನೋಡಿ, ಈ ಥರ ಐತಿ ನಮ್ಮ ವ್ಯೂ ಬೆಳಗ್ಗೆ. ಇಲ್ಲಿ ಟಿಫನ್ ಬಾಕ್ಸ್ ಕೂಡ ರೆಡಿ ಆಯಿತು. ನಾನು ವಾಯ್ಸ್ ಓವರ್ ಕೊಡೋ ಹೊತ್ನಾಗ ಈ ನಾಯಿ ಇಷ್ಟು ಟಾರ್ಚರ್ ಮಾಡ್ತೈತಿ ಫ್ರೆಂಡ್ಸ್. ನನಗೆ ಅಷ್ಟು ಟಾರ್ಚರ್ ಮಾಡ್ತೈತಿ. ಏನು ನನ್ನ ಪರೀಕ್ಷೆ ಮಾಡ್ತೈತೆ ಗೊತ್ತಿಲ್ಲ, ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಇವಾಗ ಬುತ್ತಿ ಕೂಡ ರೆಡಿ ಆಯಿತು. ಬುತ್ತಿ ರೆಡಿ ಮಾಡಿ ಚಹಾ ಮಾಡೋಕತ್ತಿಟ್ಟಿದ್ದೆ. ನಮ್ಮ ಮನೆಯವರು ಚಹಾ ಚಪಾತಿ ತಿಂದು ಅವ್ರೇನು ಹೋಗಿ ಕೆಲ್ಸಕ್ಕೆ ಹೋದ್ರಂದ್ರೆ ಸಂಜೆ ಕಡ್ಸನೆ ಬರ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸಂಜೆ ತನಕ ನಂದು ಕೆಲಸ ಸ್ವಲ್ಪ ಕಡಿಮೆ ಆಯಿತು ಅಂತ ಅರ್ಥ. ಮತ್ತು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಂದ್ರೆ ಬೇಸಿಕ್ ಕೆಲಸ ಇರ್ತಲ್ಲ, ಪಾತ್ರೆ ತೊಳ್ಕೊಳ್ಳೋದು, ಬಟ್ಟೆ ಒಗೆಯೋದು, ಆ ಥರ ಊಟ ಮಾಡಿಸೋದು, ಮಲಗಿಸೋದು ಇವೆಲ್ಲ ಮಾಡಿ ಸಂಜೆ ಕಡೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇಲ್ಲಿ ಸಂಜೆ ಮೇಲೆ ಮತ್ತೆ ಚಪಾತಿನೇ ಮಾಡಿದೆ. ನಾವು 2 ಟೈಮ್ ಚಪಾತಿನೇ ಮಾಡ್ತೀವಿ. ಯಾಕಂದ್ರೆ ಜೋಳದ ಹಿಟ್ಟು ಖಾಲಿ ಆಗೈತಿ. ಹಾಗಾಗಿ ಇವಾಗ ಹಿಟ್ಟನ್ನ ನಾದಿ ಇಟ್ಟೆ. ಯಾಕಂತಂದ್ರೆ ನನಗೊಂದು ಅರ್ಧ ತಾಸರಿ ಹಿಟ್ಟು ನೆನಿಬೇಕು. ಆವಾಗೇ ನನಗೆ ಚಪಾತಿ ಮಾಡೋಕೆ ಮನಸ್ಸು ಬರುತ್ತೆ. ಇಲ್ಲಾಂದ್ರೆ ಚಪಾತಿ ಮಾಡೋಕೆ ಮೂಡೇ ಬರೋಂಗಿಲ್ಲ ನನಗೆ ಆವಾಗೇ ಚಪಾತಿ ಮಾಡೋಕೆ. ಸೊ ಹಾಗಾಗಿ ನಾನು ಅದು ನೆನೆದಿರಂಗಿಲ್ಲಲ್ಲ, ಹಾಗಾಗಿ ಚಪಾತಿ ಮಾಡೋಕೆ ನನಗೆ ಮನಸ್ಸಾಗಲ್ಲ. ಒಂದು ಹಾಫ್ ಆನ್ ಅವರ್ ನಾನು ನೆನೆಸ್ತೀನಿ. ಹಾಗೇ ಚಪಾತಿ ಜೋಡಿ ಸ್ವಲ್ಪ ಚೆನ್ನಾಗಿ ಬೇಳೆ ಪಲ್ಯ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ನೀವು ಕೆಂಪು ಬೇಳೆ ಅಂತಿರಲ್ಲ, ಅದನ್ನು ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂತ ಅದನ್ನು ಬೇಳೆನ ನೆನೆ ಹಾಕಿ ಇಟ್ಟಿದ್ನಿ ಒಂದು 10 ನಿಮಿಷ. ಚಪಾತಿ ಮತ್ತು ಸ್ವಲ್ಪ ಬೇಳೆ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಸಂಜೆ ಊಟದ್ದು ಚಿಂತೆ ಇರಲ್ಲ ಅಂತ ಅಂದುಕೊಂಡು ಆ ಥರ ಆಟ ಆಡತ್ತಿದ್ದೆ. ಹಾಗಾಗಿ ನಾನು ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಇಲ್ಲಿ ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣ್ಸಿನ್ಕಾಯನ್ನ ಕಟ್ ಮಾಡಿಟ್ಟೀನಿ. ಇವಾಗ ಕೆಂಪು ಬೇಳೆ ಪಲ್ಯ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ ಹಿಡ್ದೀನಿ. ಅದನ್ನು ಏನೇನು ಹಾಕ್ತೆ ಏನು ಎತ್ತ ಅಂತ ಸ್ವಲ್ಪ ಸ್ಪೀಡಾಗಿ ನಿಮ್ಮೊಂದಿಗೆ ನನ್ನ ಬಾಯಲ್ಲಿಂದ ಶೇರ್ ಮಾಡ್ಕೊತೀನಿ. ಇದಕ್ಕೆ ಒಂದು ಸತ ಹೇಳಿರ್ಬೋದು ನನ್ನ ಚಾನಲ್ ಒಳಗೆ. ನಾನು ಏನಂತಾರೆ, ಬುತ್ತಿ ಅಥವಾ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಈ ಥರ ಒಂಥರ ಈ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಒಂದು ಸತ ಟ್ರೈ ಮಾಡಿ ನಾನು ಹೇಳ್ತೀನಿ. ಇವಾಗ ಒಂದು ಕಡಾಯಿಗೆ ಇಟ್ಟು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು, ಈರುಳ್ಳಿ ಫ್ರೈ ಆದ ತಕ್ಷಣ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಹಸಿಮೆಣ್ಸಿನ್ಕಾಯಿ ಎಣ್ಣೆ ಒಳಗೆ ಹಾಕೋದ್ರಿಂದ ಅದು ಸ್ವಲ್ಪ ಖಾರ ಜಾಸ್ತಿ ಬಿಡುತ್ತೆ. ಹಾಗಾಗಿ ಅದಕ್ಕೇ ಸ್ವಲ್ಪ ನಾವು ಅರಿಶಿಣ ಪುಡಿ ಮತ್ತು ನಿಂಬಲ್ಲಿ ಇದ್ರೆ ಗರಂ ಮಸಾಲ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಬೇಕಂತ ಏನು ರೂಲ್ಸ್ ಇಲ್ಲ. ನನ್ನ ಬಳಿ ಇತ್ತು, ಹಾಗಾಗಿ ಗರಂ ಮಸಾಲನ ನಾನು ಹಾಕಿದೆ. ಅರಿಶಿಣ ಪುಡಿ, ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ಈ ಥರ ಕುದಿಬೇಕದು. ಕುದ್ದ ಬಳಿಕ ಆಮೇಲೆ ಲಾಸ್ಟಿಗೆ ಟೊಮೆಟೊನ ಹಾಕಿ, ಆ ಟೊಮೆಟೊ ಹಾಕಿದ ತಕ್ಷಣ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬಹುದು. ಇವಾಗಲೇ ನಾನು ಒಂದು 2 ನಿಮಿಷ ಬಿಟ್ಟು ಅದು ಎಣ್ಣೆ ಒಳಗೆ ಟೊಮೆಟೊ ಸಾಫ್ಟ್ ಆಗುವಾಗ ಸ್ವಲ್ಪ ಇನ್ನೊಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀನಿ.
ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೇ ನಾವೇನದು ಬೇಳೆನ ನೆನೆಸಿಟ್ಟಿದ್ದೆಲ್ಲ ಅದೊಂದು 2 ಸಲ ತೊಳ್ಕೊಂಬಂದು ಬೇಳೆನ ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್. ಇದೆಲ್ಲ ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಸೊ ಇವು ಬೇಳೆ ಸ್ವಲ್ಪ ಇನ್ನೂ ನೆನೆದಿಲ್ಲ, ಹಾಗಾಗಿ ನೀವು ನೆನೆದಿತ್ತಂದ್ರೆ ನೀರು ಹಚ್ಚೋ ಅವಶ್ಯಕತೆನೇ ಇರೋಂಗಿಲ್ಲ. ನಾನು ಸ್ವಲ್ಪ ರೈಸಿಗೂ ಬೇಕಲ್ಲ, ಹಾಗಾಗಿ ಸ್ವಲ್ಪ ನಾನು ನೀರನ್ನ ಆ್ಯಡ್ ಮಾಡ್ಕೋತೀನಿ. ಇವಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನೋಡಿ ಇಷ್ಟು ನೀರನ್ನ ನಾನು ಹಾಕ್ಕೊಂಡೆ. ಅಂದ್ರೆ ಸ್ವಲ್ಪ ಇನ್ನೂ ಬೇಳೆ ಕುದಿಬೇಕಲ್ಲ, ಅವು ಫುಲ್ಲೂ ಕುದಿಸೋಕೆ ಹೋಗಬೇಡ್ರಿ. ಫುಲ್ಲು ಕುದಿಸಿದ್ರೆ ಸ್ವಲ್ಪ ಗಿಂಜು ಟೈಪ್ ಆಗಿ ಅದು ಟೇಸ್ಟ್ ಸಿಗೋಲ್ಲ. ಸ್ವಲ್ಪ ಕಾಳು ಸಿಕ್ಕರೆ ಚಲೋ. ಅದು ಪಲ್ಯ ರೆಡಿ ಆಯಿತು. ನನಗೆ ನಮ್ಮ ಮನೆಯವರು ರೆಡಿಯಾಗಿ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕೊಲ್ಲಾಪುರ ಸಿಟಿ ನೋಡು ಎಷ್ಟು ಲೈಟಿಂಗು ನೈಟ್ ನೋಡೋಕ್ಕಂತೂ 2 ಕಣ್ಣು ಸಾಲೋದು, ಅಷ್ಟು ಭಾರಿ ಅಂದ್ರೆ ಅಷ್ಟು ಭಾರಿ. ಇವಾಗ ನಾವು ಇಲ್ಲಿ ಅನ್ನಪ್ರಸಾದ ಇತ್ತು. ಸೊ ಆಂಜನೇಯನ ಟೆಂಪಲ್ ಇದು. ಆಂಜನೇಯನ ಟೆಂಪಲ್ಗೆ ಹೋಗಿ ಪ್ರಸಾದ ಮಾಡ್ಕೊಂಡೇವಿ. ನನ್ನ ಮಗ ಬರುವಾಗ ಐಸ್ ಕ್ರೀಮ್ ಬೇಕು, ಆಮೇಲೆ ಇದು ಐಸ್ ಕ್ರೀಮ್ ಬೇಕು, ಜೀರಾ ಸೋಡಾ ಬೇಕು ಅಂತ ಅಂದ. ಬಂದ್ವಿ. ಸೊ ಅವನಿಗೂ ಎಲ್ಲ ಥರ ಮಾಡಿದರು. ರೈಸ್, ಬಜ್ಜಿ, ಸಾಂಬಾರು, ಶಾವಿಗೆ ಪಾಯಸ, ಮತ್ತು ನನಗೆ ನೆನಪಾಗಲ್ಲ ಜಿಲೇಬಿ, ಆಮೇಲೆ ಮತ್ತು ಒಂದು 7-8 ಥರನೇ ಮಾಡಿದರು ಫ್ರೆಂಡ್ಸ್. ಅನ್ನಪ್ರಸಾದ ಅಂತೂ ಭಾರಿ ಅಂದ್ರೆ ಭಾರಿ ಆಗಿತ್ತು. ಆಂಜನೇಯನ ಅನ್ನಪ್ರಸಾದ ಪ್ರತಿ ಶನಿವಾರ ಕೊಡ್ತಾರೆ. ಅದರ ಕ್ಯೂಬ್ ಅಂದ್ರೆ ಸಿಕ್ಕಾಪಟ್ಟೆ ಇರ್ತೈತಿ. ಸ್ವಲ್ಪ ತಾಳ್ಮೆ ತೊಗೊಂಡು ಅನ್ನಪ್ರಸಾದನ ಊಟ ಮಾಡ್ಕೊಂಬರ್ಬೇಕು. ಪ್ರತಿ ಶನಿವಾರ ಕೊಡ್ತಾರೆ. ಸೊ ಇವಾಗ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಏನಿಲ್ಲ, ನನಗೆ ಶನಿವಾರ ನಮ್ಮ ಮನೆಯವರಲ್ಲಿ ಕರ್ಕೊಂಡು ಹೋಗ್ತಾರೆ ನೆನಪೇ ಇಲ್ಲ. ಅಡುಗೆ ಮಾಡಿಟ್ಟಿನಿ, ಅದನ್ನ ನಾಳೆಗೆ ಬರುತ್ತಂತ ಅವ್ರು ಅನ್ನಪ್ರಸಾದ ಮಾಡ್ಕೊಂಬಂದ್ವಿ. ಓಕೆ ಫ್ರೆಂಡ್ಸ್, ಈ ಲಾಗ್ನಲ್ಲಿ ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಂದ್ರೆ ಎಲ್ಲರೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲಿ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ನನ್ನ ಮಗ ಒಬ್ಬ ಕೈಯೊಳಗಿದ್ದ. ಸೊ ಫೋನ್ ಇಟ್ಕೊಂಡು ಅಲ್ಲೇ ಭಾಳ ಜನ ಇದ್ದರು, ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಬಂದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಅವರು ಆಟ ಆಡತ್ತಾರೆ. ಇವಾಗ ನನ್ನ ಮಗನಿಗೆ ಸಿರಪ್ ಹಾಕಬೇಕು 9 ಗಂಟೆಗೆ. ನಮ್ಮ ಮನೆಯವರಲ್ಲಿ ಕೆಲಸಕ್ಕೆ ಬರೋಕ್ಕೆ ಹೋಗ್ಯಾರ. ಇವಾಗ ಏನಿಲ್ಲ ಇವತ್ತು. ಸೊ ನಾಳೆ ಸಂಡೇ ಇಲ್ಲ, ಹಾಗಾಗಿ ಇವಾಗ ನಾಳೆ ಸ್ವಲ್ಪ ರೆಸ್ಟ್ ಡೇ ಅಂತ ಹೇಳ್ಬೋದು. ಆಟ ಆಡತ್ತಾರ ಅವರು. ಸೊ ಇವತ್ತಿನ ಡೇ ಇಷ್ಟಿತ್ತು. ಇವತ್ತು ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ಅಥರ್ವಾಗ ಸ್ವಲ್ಪ ಮ್ಯಾಗ ಅಲ್ಲಿ ಬರತ್ತವು, ಭಾಳ ಅಂದ್ರೆ ಭಾಳ ಕಾಡಾಕತ್ತಾನ. ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಮಕ್ಕಳು ಥರ ಡಿಸ್ಟರ್ಬೆನ್ಸ್ ಆಗುತ್ತದೆ, ಪ್ಲೀಸ್ ಕ್ಷಮಿಸಿ. ಓಕೆ ಬಾಯ್. ಈ ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಅಂತ ಮಾತ್ರ ಒಂದು 30 ಸೆಕೆಂಡ್ ಮಾತಾಡಿದೆ. ಓಕೆ ಬಾಯ್, ಗುಡ್ ನೈಟ್ ಆಲ್. ಥ್ಯಾಂಕ್ ಯು ಎಲ್ಲರೂ, ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡ್ತೀರಿ, ಥ್ಯಾಂಕ್ ಯು ಸೊ ಮಚ್. ಒಬ್ರು ಲೈವ್ ಬನ್ನಿ ಅಕ್ಕ ಅಂತ ಹೇಳ್ತಾರೆ. ಇವತ್ತು ಬರೋಕ್ಕಾಗಲಿಲ್ಲ ನನಗೆ. ಓಕೆ ಬಾಯ್.